ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷಾ ಸಂದರ್ಭದಲ್ಲಿ ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರಾದ RK ಬಾಲಚಂದ್ರ ಅವರಿಂದ ಪೋಷಕರಿಗೆ ಕಿವಿಮಾತು. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ, ಪೋಷಕರಿಗೆ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ಏನಪ್ಪ ಅದು ಅಂತ ಅಂದರೆ, ಈಗಾಗಲೇ ನಿಮ್ಮೆಲ್ಲರಿಗೆ ತಿಳಿದಿದೆ. ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷೆಗಳು ಹತ್ರ ಆಗ್ತಾ ಇದೆ ಅಂತ ಪ್ರತಿ ವಾರ ನಾವು ನೆನಪಿಸ್ತಾ ಇರ್ತೀವಿ. ನೆನಪಿಸ್ತಾ ಮಕ್ಕಳಿಗೆ ಭಯದ ವಾತಾವರಣ ಹೆಚ್ಚಾಗಬಹುದು ಅನ್ನೋದು ಕೂಡ ನಮಗೆ ಗಮನಕ್ಕೆ ಬಂದೇ ಇರುತ್ತೆ. ಹಾಗಾಗಿನೇ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಕೊಡಗಿನ ಖ್ಯಾತ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಾಗೂ ವೃತ್ತಿ ಮಾರ್ಗದರ್ಶಕರಾದ RK ಬಾಲಚಂದ್ರ ಅವರು ಪೋಷಕರಿಗೆ ಮತ್ತು ಮಕ್ಕಳಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ಯಾವ ರೀತಿ ಜೀವನ ಶೈಲಿಯನ್ನು ಅನುಸರಿಸಬೇಕು, ಪೋಷಕರ ಕರ್ತವ್ಯ ಜವಾಬ್ದಾರಿಗಳು ಏನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ನಮ್ಮ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ವೇದಿಕೆಯಲ್ಲಿ ಇದ್ದಾರೆ. ಬನ್ನಿ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತ ಸರ್. ಧನ್ಯವಾದಗಳು ಮೇಡಮ್. ಸರ್, ಇವತ್ತಿನ ವಿಷಯ ಇದು ಪರೀಕ್ಷಾ ಸಮಯ. ಪರೀಕ್ಷೆ ಅಂತ ಹೇಳಿದಾಗ ಎಂತಹವರಿಗೂ ಮೈ ರೋಮಾಂಚನ ಆಗುತ್ತೆ, ಭಯ ಆಗುತ್ತೆ, ಆತಂಕ ಆಗುತ್ತೆ. ತಾವು ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿ ಬಹಳಷ್ಟು ಅನುಭವವನ್ನು ಹೊಂದಿದ್ದೀರಿ. ಉಪನ್ಯಾಸಗಳ ಮುಖಾಂತರ ನಮ್ಮ ಕೊಡಗಿನಾದ್ಯಂತ ನೀವು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ಖಂಡಿತ. ಸರ್, ಈಗ ಪರೀಕ್ಷೆ ಸಮಯ ಅಂತ ಅಂದರೆ ಏನು ಸರ್? ವರ್ಷ ಪೂರ್ತಿ ಓದಿರೋದು ಒಂದು 3 ಗಂಟೆಗಳ ಕಾಲ ಒಳಗಡೆ ಕೂತ್ಕೊಂಡು ಕಕ್ಕಿ ಬರುವಂಥದ್ದು ಅಲ್ಲ. ಪರೀಕ್ಷೆ ಅನ್ನೋದೇ ಭಯ ತರಿಸುತ್ತೆ. ಆ ಪದಕ್ಕೆ ಬದಲಾಗಿ ಬೇರೆ ಏನನ್ನ ಅರ್ಥ ಮಾಡ್ಕೊಳ್ಬಹುದು ನಮ್ಮ ವಿದ್ಯಾರ್ಥಿಗಳು ಮತ್ತೆ ಪೋಷಕರು? ಅದೊಂದು ಹಬ್ಬ ಅಂತ ಹೇಳ್ಬೋದು, ಒಂದು ಸಂಭ್ರಮ ಅಂತ ಹೇಳ್ಬೋದು. ಹಬ್ಬ ಮತ್ತು ಸಂಭ್ರಮ ಅಂತ ಅನ್ಕೊಂಡ್ರೆ ಭಯ ಪಡುವಂಥ ಅವಶ್ಯಕತೆ ಬರೋದೇ ಇಲ್ಲ. ಇವತ್ತು ಪರೀಕ್ಷೆ ಅಂದರೆ ಭಯ ಅಂತ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೇವೆ ನಾವು. ಅದೊಂದು ನಮ್ಮ ಮನೇಲಿ ಆಚರಿಸೋ ಹಬ್ಬ ಅಂತ ಅಂದಿದ್ರೆ ಬಹುಶಃ ಮಕ್ಕಳು ಭಾಳ ಸಂಭ್ರಮ ಪಡ್ತಾ ಇದ್ರು. ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ, ಸಮಾಜದ ಮೇಲಿದೆ. ಬಹಳ ಮುಖ್ಯವಾಗಿ ಪ್ಯಾರೆಂಟ್ಸ್ಗಳ ಮೇಲಿದೆ. ಯಾಕಂದರೆ ಅವು ಭಯಕ್ಕೆ ಮುಖ್ಯವಾದ ಕಾರಣ ಪ್ಯಾರೆಂಟ್ಸ್. ಹೆದರ್ಸೋದು. ನೋಡು, ನೀನೀಗ SSLC ಇದ್ದೀಯಾ, ಇಲ್ಲಿ ಪಡೆದುಕೊಳ್ಳುವಂಥ ಅಂಕ ಬಹಳ ಮುಖ್ಯ. ಇಲ್ಲಿ ಅಂಕ ಏನಾದರೂ ಕಡಿಮೆ ಆಯಿತು ಅಂತಂದ್ರೆ ನಿನಗೇನು ಲೈಫ್ನಲ್ಲಿ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ಶುರು ಮಾಡಿಬಿಡ್ತಾರೆ. ಆಮೇಲೆ 2ನೇ ಶಾಲೆ, ಓದ್ತಾ ಇರುವಂಥ ಶಾಲೆ, ಅವ್ರಿಗೆ ಒಂಥರ ಪ್ರೆಷರ್ ಇದೆ, 100% ರಿಸಲ್ಟ್ ಬರಬೇಕು ಅಂತ. ಹಾಗಾಗಿ ಪ್ರತಿಯೊಬ್ಬರೂ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಓದಿ 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 ಅಂತ ಹೇಳ್ತಾರೆ. ಆದರೆ ದುರಂತ ಓದೋದು ಹೇಗೆ ಅಂತ ಹೇಳ್ಕೊಡೋಲ್ಲ. ಇದು ನಮ್ಮ ನಡುವೆ ಇರುವಂಥ ದೊಡ್ಡ $1 ಮಿಲಿಯನ್ ಪ್ರಶ್ನೆ ಅಂತ ಹೇಳಿ. ಅಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಮೊದಲು ಅಳಿಯಬೇಕು ಅಂತ ಅಳಿತಾ ಇಲ್ಲ ನಾವು. ಸೋ ಕಾಲ್ಡ್ ಕರಿಕ್ಯುಲಮ್ ಅನ್ನ ಕೊಟ್ಬಿಟ್ಟು ನೀನು ಇದನ್ನು ಮಾಡಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದೇವೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕು. ಎಲ್ಲ ಮಗುನೂ ಒಂದೇ ರೀತಿ ಇರೋದಿಲ್ಲ, ಅಥವಾ ಎಲ್ಲ ನಮ್ದು 5 ಬೆರಳು ಒಂದೇ ರೀತಿ ಇಲ್ಲ. ನಾವು ಕರಿಕ್ಯುಲಮ್ನಲ್ಲಿ ಹಾಕದೇ ಇರುವ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇರುವಂಥ ಮಕ್ಕಳು ನಮ್ಮ ನಡುವೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಕರಿಕ್ಯುಲಮ್ ಮೀರಿ ಬದುಕನ್ನು ಕಟ್ಕೊಳ್ಳೋ ಸಾಧ್ಯತೆ ಆಗಿರುವಂಥ ಲಕ್ಷಾಂತರ ಮಕ್ಕಳು ನಮ್ಮ ನಡುವೆ ಇದ್ದಾರೆ. ಅವರನ್ನು ನಾವು ಐಡೆಂಟಿಫೈ ಮಾಡ್ತಾ ಇಲ್ಲ. ಸೋ ಕಾಲ್ಡ್ ನಮ್ಮ ಸಿಲೆಬಸ್ಸಿಗೆ ಅವ್ರು ಅಡ್ಜಸ್ಟ್ ಆಗಬೇಕು ಅಂತಲೇ ಹೇಳ್ತಾ ಇದ್ದೇವೆ. ಮಕ್ಕಳು ಅಂದರೆ ಎಲ್ಲರೂ ಒಂದೇ. ಖಂಡಿತ ಅದು ದೇವರು ಸೃಷ್ಟಿ ಮಾಡಿರುವಂಥ ಒಂದು ಅದ್ಭುತವಾದ ಹೂವು ಅಂತ ಸಮಾನವಾಗಿ ಕಾಣುವಂಥದ್ದು ಸಮಾಜದ ಜವಾಬ್ದಾರಿ, ಕರ್ತವ್ಯ. ಸಮಾಜದ ಜವಾಬ್ದಾರಿ ಮೊದಲು ಮನೆಯಿಂದ ಪ್ರಾರಂಭ ಆಗಬೇಕು. ಮನೆಯಿಂದಾನೇ ಪ್ರಾರಂಭ ಆಗಬೇಕು. ನಮ್ಮ ಮಕ್ಕಳು ನಾವು ಬಹಳ ಸುಲಭವಾಗಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೇವೆ. ಇನ್ನೊಂದು ಮಗುವಿನ ಜೊತೆಗೆ ನಾವು ಕಂಪೇರ್ ಮಾಡ್ತೇವೆ, ಹೋಲಿಕೆ ಮಾಡ್ತೇವೆ. ಆ ಮಗುವಿನ ಕೆಪಾಸಿಟಿಯನ್ನು ಯೋಚನೆ ಮಾಡಿಕೊಂಡು ಆ ಮಗುವಿಗೆ ನನ್ನ ಮಗು ಕಾಂಪೀಟ್ ಮಾಡಬೇಕು ಅಂತ ಹೇಳ್ತೇವೆ.
ಬಟ್ ಎಲ್ಲೋ ಒಂದು ಕಡೆಗೆ ನನ್ನ ಮಗುವಿನಲ್ಲಿ ಇರಬಹುದಾದ ವಿಶೇಷವಾದ ಶಕ್ತಿ ಆ ಮಗುಗಿಲ್ಲ ಅಂತ ಯೋಚನೆ ಮಾಡೋದಿಲ್ಲ, ಮಾಡಲ್ಲ. ಇದು ನಮ್ಮ ಮೂಲಭೂತವಾದ ಸಮಸ್ಯೆ. ಪ್ರತಿಯೊಂದು ಮಗುವು ಕೂಡ ಒಂದೊಂದು ಪ್ರತಿಭೆಯನ್ನ ವಿಶೇಷವಾಗಿ ಹೊಂದಿರುತ್ತೆ ಅನ್ನೋದನ್ನ 100% ಅದರಲ್ಲಿ ಯಾವ ಅನುಮಾನವೂ ಬೇಡ. ಈ ಮೂಲಾಂಶವನ್ನ ಮೊದಲು ಅರ್ಥ ಮಾಡ್ಕೊಳ್ಳೇಬೇಕು ಪೇರೆಂಟ್ಸ್. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಪರೀಕ್ಷೆ ಬಂತು ಅಂತಂದ್ರೆ ಒಂಥರ ಹುಲಿ ಸವಾರಿ ಆಗ್ಬಿಟ್ಟಿದೆ ಪೇರೆಂಟ್ಸಿಂದು. ಆ ಮಗುಗೆ ಅಪ್ಪ ಅಮ್ಮ ನೋಡ್ಬಿಟ್ರೆ ಒಂಥರ ಕಾಡಿನಲ್ಲೆಲ್ಲೋ ನಾನು ಬಂದ್ಬಿಟ್ಟಿದ್ದೇನೆ, ಹುಲಿ ಬರ್ತಾ ಇದೆ ಅಂತ ಅನ್ಸ್ಬಿಡತ್ತೆ ಅವನಿಗೆ. ಆಮೇಲೆ ಎಷ್ಟು ಸಲ ಓದ್ಕೋ 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 ಅಂತ ಹೇಳಿ 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 ತಲೆ ಚಿಟ್ಟಿಡಿಸ್ಬಿಟ್ಟಿದ್ದಾನೆ. ಅವ್ನು ಎಷ್ಟು ಇಂಟ್ರಾವರ್ಟ್ ಆಗಿಬಿಟ್ಟಿದ್ದಾನೆ, ಒಳಗಡೆನೆ ಅವ್ನು ಹೇಳ್ಕೊತಾನೆ, ಓದ್ಕೋದಿಲ್ಲ, ಹೋಗಿ ಏನು ಮಾಡ್ತೀವಿ ಮಾಡ್ಕೊ ಅಂತ ಒಳಗಡೆ ಹೇಳ್ಕೊತಾ ಇದ್ದಾನೆ. ಈ ಸಂದರ್ಭವನ್ನು ನಾವು ಅನಿವಾರ್ಯವಾಗಿ ಸೃಷ್ಟಿ ಮಾಡಿದ್ದೇವೆ. ಓದ್ಕೋಬೇಕು ಅನ್ನೋದು ಅವನ ಜವಾಬ್ದಾರಿ. ಅದನ್ನು ನಾವು ಬಿಗಿನಿಂಗ್ನಲ್ಲೇ ಹೇಳ್ಕೊಡ್ಬೇಕು ಅವನಿಗೆ. ಊಟ ಹಸಿವೆ ಆದರೆ ಮಾಡ್ತೀಯಾ, ಇಲ್ಲ ಮಾಡ್ತೀಯಲ್ವಾ, ಅದು ನಿನ್ನ ಜವಾಬ್ದಾರಿ ಅಲ್ವಾ. ನೀರು ಕುಡಿತೀಯಾ, ನಿನಗೆ ಬೇಕು ಅಂತ ಮಾಡ್ತೀಯಾ. ಬದುಕು ಕಟ್ಕೋಬೇಕು ಅಂತಂದ್ರೆ ಶಿಕ್ಷಣ ಬೇಕು, ತುಂಬಿಸ್ಬೇಕು. ಇದು ನಿನ್ಗೆ ಅನಿವಾರ್ಯ ಅಂತ ಹೇಳ್ಬೇಕು ನಾವು, ಫೋರ್ಸ್ ಮಾಡಿ ಹೇಳೋದಲ್ಲ. ಇದು ನೀವು ಓದ್ಕೋ ಅಂತೇಳಿ. ಇವತ್ತು ದೊಡ್ಡ ದುರಂತ ಅಂತಂದ್ರೆ ಓದ್ಕೋ ಅಂತ ಹೇಳ್ತಾನೆ ಆ ಮಗುವನ್ನ ಮಾನಸಿಕವಾಗಿ ನಾವು ಹಿಂಸೆ ಮಾಡ್ತಾ ಇದ್ದೇವೆ. ಖಂಡಿತ ಅವನು ಓದ್ಕೋತಾನೆ, 8th ಓದ್ಕೊಳ್ಳಿಲ್ವಾ, 9th ಓದ್ಕೊಳ್ಳಿಲ್ವಾ, 10th ಬಂದ್ಮೇಲೆ ಏನು ವಿಶೇಷ. ನಾವು ಅವನಿಗೆ ಏನು ಹೇಳಬೇಕಾಗಿತ್ತು ಅಂತಂದ್ರೆ, ನೋಡು ಪುಟ, ಇಲ್ಲಿವರೆಗೆ 8th 9th ಇಲ್ಲಿವರೆಗೂ ಪರೀಕ್ಷೆ ಪೇಪರ್ನ ತೆಗೆದವ್ರು ನಿನ್ನ ಶಾಲೆಯವರೇ, ಅದನ್ನ ಕರೆಕ್ಷನ್ ಹಾಕಿದವರು ನಿನ್ನ ಶಾಲೆಯವರೇ, ಆಮೇಲೆ ರಿಸಲ್ಟ್ ಪಾಸೋ ಫೇಲನ್ನು ಡಿಕ್ಲೇರ್ ಮಾಡಿದವರು ನಿನ್ನ ಶಾಲೆಯವರೇ. ಮೊದಲ ಬಾರಿಗೆ ನೀನು ಈ ಎಲ್ಲ ಸರ್ಕಮ್ಸ್ಟೆನ್ಸಿಂದ ಹೊರಗಡೆ ಹೋಗ್ತಾ ಇದೆಯಾ ಅಂದರೆ, ಕ್ವಶನ್ ಪೇಪರ್ನ ತೆಗಿತಾ ಇರೋರು ಬೇರೆಯವರು, ಅದನ್ನು ಕರೆಕ್ಷನ್ ಹಾಕ್ತಾ ಇರೋರು ಬೇರೆಯವರು, ನಿನ್ನ ರಿಸಲ್ಟನ್ನು ಅನೌನ್ಸ್ ಮಾಡೋರು ಬೋರ್ಡ್ನವರು. ಈ 3 ಡಿಫ್ರೆಂಟ್ ಆದ ಸನ್ನಿವೇಶದಲ್ಲಿ ನೀನು ಪರೀಕ್ಷೆ ತಗೋತಾ ಇದೆಯಾ, ಅದಕ್ಕಾಗಿ ಸ್ವಲ್ಪ ಸೀರಿಯಸ್ ಆಗಿ ಓದು ಅಂತ ಹೇಳಬೇಕು. ಅಷ್ಟು ಬಿಟ್ಟರೆ ಪರೀಕ್ಷೆ ಅಂದ್ರೆ ಒಂದು ಭಯ ಅನ್ನೋಂಥದ್ದನ್ನು ನಾವು ತುಂಬಿಡ್ತಾ ಇದ್ದೇವಲ್ಲ, ಅದರಿಂದ ಮಗುವಿಗೆ ಭಾಳ ನೆಗೆಟಿವ್ ಆಗಿ ಪ್ರೆಷರ್ ಆಗುತ್ತೆ. ಅದೇ ನೀವು ಹಬ್ಬ ಅಂತ ಹೇಳಿಬಿಟ್ರೆ ಈ ಪ್ರಾಬ್ಲಮ್ ಬರೋದಿಲ್ಲ. ಹಬ್ಬ ಅಂದ್ರೆ ಏನು ಹೇಳಿ, ಒಂದು ಸಂಭ್ರಮ. ಮನೆಯಲ್ಲಿ ಹಸಿರು ತೋರಣಗಳಿರ್ತವೆ, ಸಿಹಿ ತಿಂಡಿ ಅಮ್ಮ ಮಾಡ್ತಿರ್ತಾಳೆ, ನೆಂಟರು ಬರ್ತಿರ್ತಾರೆ, ಇವನಿಗೆ ಹೊಸ ಬಟ್ಟೆ ಕೊಡಿಸಿರ್ತಾರೆ, ಅವನ್ನೆಲ್ಲ ತೊಟ್ಕೋಬೇಕು ಅಂತ ಅನ್ಕೋತಾನೆ. ನೀವು ಪರೀಕ್ಷೆ ಸಂಭ್ರಮ ಪಡೋದು ಬಿಟ್ಟು ಹೆದರ್ಸ್ತಾ ಹೋದ್ರೆ ಅದು ಯುದ್ಧ ಅಂತ ಅನ್ಸುತ್ತೆ. ಯುದ್ಧ ಅಂತಂದ್ರೆ ಏನು ನಮ್ಮ ಕಣ್ಣೆದ್ರಿಗೆ ಬರೋದು? ಸರ್, ಒಂದು ಸಂಗತಿ ಗಂಭೀರವಾದಂಥದ್ದು, ಮಕ್ಕಳಿಗಿಂತ ಪೋಷಕರಿಗೆ ಆತಂಕ ಪರೀಕ್ಷೆ ಅಂದ್ರೆ. ಇದಕ್ಕೆ ಏನು ಹೇಳೋದು? ನಿಜ ಹೇಳಬೇಕು, ಮಕ್ಕಳೇ ಧೈರ್ಯ ಕೊಡ್ತಾರೆ ಕೆಲವೊಂದು ಕುಟುಂಬಗಳಲ್ಲಿ. ಹೌದೌದು, ಮಕ್ಳು ಏನು ಹೇಳ್ತಾರೆ, ನಾನು ಪಾಸ್ ಆಗೋಷ್ಟು ಮಾರ್ಕ್ಸ್ ತಗೋತೇನೆ, ನೀ ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳ್ತಾರೆ. ಸಮಸ್ಯೆ ಏನು ಅಂದ್ರೆ, ಇವನ್ ತೆಗೆದುಕೊಳ್ಳೋ ಮಾರ್ಕ್ಸು ಪೇರೆಂಟ್ಸ್ಗೆ ಸಾಕಾಗೋದಿಲ್ಲ, ಇವನಿಗೆ ಸಾಕಾಗುತ್ತದೆ. ಆತಂಕ ಪರೀಕ್ಷೆ ಬಗ್ಗೆ ಅಲ್ಲ, ಅಂಕಗಳ ಬಗ್ಗೆ. ನಮ್ಮ ಬದುಕು ಎಂಟೈರ್ ಕಟ್ಟಿರೋದು ನಿಂತಿರೋದು ಅಂಕಗಳ ಮೇಲೆ. ಇವತ್ತು ನಮ್ದು ಎಷ್ಟು ವಿಶ್ವವಿದ್ಯಾಲಯಗಳಿದೆ, ಶಾಲೆ ಇದೆ, ಕಾಲೇಜ್ ಇದೆ, ನಾವು ಡಾಕ್ಟರ್ನ ಸೃಷ್ಟಿ ಮಾಡ್ತಾ ಇದ್ದೇವೆ, ಇಂಜಿನಿಯರ್ನ ಸೃಷ್ಟಿ ಮಾಡ್ತಾ ಇದ್ದೇವೆ, ಏನೇನೋ ಸೃಷ್ಟಿ ಮಾಡ್ತಾ ಇದ್ದೇವೆ. ಒಬ್ಬ ಪರಿಪೂರ್ಣ ಮನುಷ್ಯನ ಸೃಷ್ಟಿ ಮಾಡ್ತಾ ಇದ್ದೇವೆ. ಇದು ನಾವು ಪ್ರಶ್ನೆ ಮಾಡ್ಕೋಬೇಕು. ಮುಂದೆ ಕುಟುಂಬ ನಡೆಸ್ಬೇಕು ಅವನು. ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು ಅಂತಂದರೆ ಶಿಕ್ಷಣಕ್ಕಿಂತ ಭಾಳ ಮುಖ್ಯವಾಗಿ ಸಂಸ್ಕಾರ ಬೇಕು. ಆ ಸಂಸ್ಕಾರ ನಾವು ಕೊಡೋದ್ರಲ್ಲಿ ಎಡುತ್ತಾ ಇದ್ದೇವೆ ಅಂತ ನಮ್ಗೆ ಅನಿಸ್ಬಾರ್ದಾ? ಬಾಲ್ಯದಿಂದ ಇರಬೇಕಲ್ಲ ಸರ್ ಸಂಸ್ಕಾರ. ನಾನು ಹೇಳ್ತಾ ಇರೋದು ಅದೇ ಹೇಳೋದು. ಈಗ ಇವತ್ತು ಹೇಗಾಗಿದೆ ಅಂತಂದರೆ, ಶಾಲೆಗಳಿಗೆ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ. ಯಾಕಂದರೆ ಒಂದು 8 ತಾಸು ಮಾತ್ರ ಮನೇಲಿ ಇರ್ತಾನೆ ಅವನು, ಉಳಿದ 16 ತಾಸು ಅಲ್ಲೇ ಇರ್ತಾನೆ. ಇದೆಲ್ಲ ಶಿಕ್ಷಕರ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದು ತಪ್ಪು ಅಂತ ನಾನು ಹೇಳೋದು. ಸಂಸ್ಕಾರವನ್ನು ಮನೆಯಿಂದನೂ ಶುರು ಆಗಬೇಕು ಅಂತ. ನೀವು ಸಹಜವಾಗಿ ಅದು ಯುದ್ಧ ಅಂದೇನೆ ಹಬ್ಬ ಅಂತಂದರೆ ಮನಸ್ಸಿನಲ್ಲಿ ಬೇರೆನೇ ಭಾವನೆ ಮೂಡುತ್ತೆ ಅವನಿಗೆ. ಸರ್, ಈಗ ಪೋಷಕರು ವಿದ್ಯಾರ್ಥಿಗಳನ್ನು ಅಂದರೆ ಮಕ್ಕಳನ್ನು ವಿದ್ಯಾರ್ಥಿಗಳಾಗಿ ಶಾಲೆಗೆ ಕಳಿಸ್ತಾರೆ. ಗುರುಗಳಿರ್ತಾರಲ್ಲ, ಶಿಕ್ಷಕರು, ಅವರು ನೀವೇನೋ ವ್ಯಕ್ತಪಡಿಸ್ತೀರಿ ಈಗ, ಅದನ್ನು ಅವರು ಪೋಷಕರ ಮೇಲೆ ಹಾಕ್ತಾರೆ. ಅಂದರೆ ಸಂಸ್ಕಾರವನ್ನು ನೀವು ಕಲಿಸ್ಬೇಕು. ಕರೆಕ್ಟು. ಈಗ ಪೋಷಕರೇನು ಹೇಳ್ತಾರೆ, ನಾವು ಇಷ್ಟು ಹಣವನ್ನು ಕೊಟ್ಟಿದ್ದೀವಿ, ನೀವು ಏನನ್ನ ಕಲಿಸ್ತೀರಿ, ನೀವೇ ಕಲಿಸ್ಬೇಕು. ಕರೆಕ್ಟ್. ಇದೊಂಥರ ದ್ವಂದ್ವ. ಇದು ಯಾರು ಕಲಿಸ್ಬೇಕು ಅಂತ ಹೇಳೋದಕ್ಕಿಂತ ಫೈನಲ್ ಪ್ರಾಡಕ್ಟ್ ಯಾರ್ದು ಅಂತ ನೋಡಬೇಕು. ಶಿಕ್ಷಕರಿಗೆ ಪ್ರತಿ ವರ್ಷ ಮಕ್ಕಳು ಚೇಂಜ್ ಆಗ್ತಾ ಹೋಗ್ತಾರೆ. ಒಂದು 38 ವರ್ಷದಲ್ಲಿ ಅವರು ಲಕ್ಷಾಂತರ ಮಕ್ಕಳ ಪ್ರಾಡಕ್ಟನ್ನು ಮಾಡ್ತಾ ಹೋಗ್ತಾರೆ.
ಆದರೆ ನಿಮ್ಗೆ ಒಂದೇ ಪ್ರಾಡಕ್ಟ್ ಇರೋದು. ಆ ಪ್ರಾಡಕ್ಟು ಸಮಾಜಕ್ಕೆ ಉಪಯೋಗಿ ಆಗಬೇಕು. ಹಾಗಾಗಿ ಅವ್ರು ಕಲಿಸ್ತಾರೋ ಬಿಡ್ತಾರೋ ಸೆಕೆಂಡರಿ. ನಾವು ಮನೆಯಲ್ಲಿ ಬೇಕಾಗಿರುವಂಥ ಸಂಸ್ಕಾರವನ್ನು ಒಂದಿಷ್ಟು ಹೇಳ್ಕೊಡುವ ಪ್ರಯತ್ನವನ್ನು ಮಾಡಲೇಬೇಕಾಗ್ತದೆ. ಅದು ಅವ್ರ ಜವಾಬ್ದಾರಿ. ನಾನು ಫೀಸ್ ಕಟ್ಟಿದ್ದೇನೆ ಅಂತ ಹೇಳೋದಲ್ಲ. ಆದರೆ ನಾವು ಶಾಲೆಯಲ್ಲಿ ಕೇಳಬೇಕಾಗಿದ್ದೇನೆಂದರೆ, ಇವನು ಸರಿಯಾಗಿ ವ್ಯವಹರಿಸ್ತಾ ಇದ್ದಾನ, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನ, ನೀವು ಹೇಳಿದ ಕೆಲಸವನ್ನು ಇನ್ ಟೈಮ್ನಲ್ಲಿ ಮಾಡ್ಕೊಂಬರ್ತಾ ಇದ್ದಾನ, ಅವನ ಸಹೋದ್ಯೋಗಿಗಳ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೇಗೆ ಬಿಹೇವಿಯರ್ ಇದೆ, ಇದನ್ನೆಲ್ಲ ನೀವು ಒಬ್ಸರ್ವ್ ಮಾಡಿ ಅಂತ ಹೇಳಬೇಕು. ಒಬ್ಸರ್ವ್ ಮಾಡಬೇಕಾಗಿದ್ದು ಅವ್ರ ಕೆಲಸ. ಪೋಷಕರು ಹೋಗಿ ಕೇಳಬೇಕು, ಇದನ್ನು ಕೇಳಬೇಕು. ಓದಿಸಿ ಅಂತ ಹೇಳೋದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇದನ್ನು ಕೇಳಬೇಕು. ಇವತ್ತು ಇದನ್ನು ಕೇಳ್ತಾ ಇಲ್ಲ. ಪ್ರತಿ ಪೋಷಕರು ನೀವು ಹೇಳಿದಾಗೆ ನಾವು ಫೀಸ್ ಕಟ್ಟಿದ್ದೇವೆ, ಅದು ನಿಮ್ಮ ಜವಾಬ್ದಾರಿ. ನಮ್ಮ ಜೊತೆಲಿ ಎಷ್ಟೊತ್ತಿರ್ತಾನೆ ಅವನು? ಮ್ಯಾಕ್ಸಿಮಮ್ ಒಂದು ಒಳ್ಳೆ ಕ್ರೂಷಿಯಲ್ ಟೈಮ್ ಅನ್ನೋದು ನಿಮ್ಮ ಜೊತೆಗೆ ಕಳೀತಾನೆ, ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ. ಅಲ್ಲ ಸರ್, ವ್ಯಕ್ತಿಗತವಾಗಿ ನಾವು ನಮ್ಮ ಮಗುವನ್ನು ಸದೃಢ ಮನುಷ್ಯನನ್ನಾಗಿ ಮಾಡಬೇಕು, ಸದೃಢ ಪ್ರಜೆಯನ್ನಾಗಿ ಮಾಡಬೇಕು ಅಂತ ಹೇಳೋದಾದರೆ 3% ಯಾರ ಮೇಲೆ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತೀರಾ ಸರ್? ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಿದ್ರೆ, ಇದು ವಿನ್ ವಿನ್ ಸಿಚುವೇಶನ್. ಇದು ವಿನ್ ವಿನ್ ಸಿಚುವೇಶನ್ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಜವಾಬ್ದಾರಿಯನ್ನು ಬೇರೆಯವರಿಗೆ ಹೊರಿಸೋದು ಸುಲಭ, ವಹಿಸೋದು ಕಷ್ಟ. ಮನೆಯಲ್ಲೇ ನಾವು ಇದನ್ನು ಪ್ರಾರಂಭ ಮಾಡಬೇಕು. ಅದು ಮುಂದೆ ಶಾಲೆ ಕಾಲೇಜುಗಳಲ್ಲಿ ಮುಂದುವರಿಬೇಕು. ಸಂಸ್ಕಾರನೇ ಇಲ್ಲ ಅಂತಂದರೆ ಆ ಮಗು ಶಾಲೆಯಲ್ಲಿ ಯಾರಿಗೆ ಮರ್ಯಾದೆ ಕೊಡ್ತಾನೆ? ಟೀಚರ್ಸಿಗೆ ಕೊಡ್ತಾನ, ಅಥವಾ ಅವನ ಓನ್ ಫ್ರೆಂಡ್ಸಿಗೆ ಅವನ ಮರ್ಯಾದೆ ಕೊಡ್ತಾನ? ಇವನ್ನೆಲ್ಲ ನಾವು ಯೋಚನೆ ಮಾಡಿದಾಗ ಈ ಜವಾಬ್ದಾರಿ ಇಬ್ಬರ ಮೇಲೂ ಇದೆ, 50-50%. ಅಲ್ಲ, ಈಗ ಧಾವಂತದ ಬದುಕು ಪೋಷಕರಿಗಾಗಬಹುದು, ಶಿಕ್ಷಕರಿಗಾಗಬಹುದು. ಶಿಕ್ಷಕರು ನಮಗೆ ಬಹಳಷ್ಟು ಜವಾಬ್ದಾರಿ ಇದೆ. ದಯವಿಟ್ಟು ಪೋಷಕರೇ ನೀವು ಸಹಕಾರ ಕೊಡಿ ಅಂತ ಮನವಿಯನ್ನ ಮಾಡ್ತಾರೆ. ಆಗ ಪೋಷಕರು ಯಾವ ರೀತಿ ನಡ್ಕೊಳ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನನಗೆ ಭಾಳ ಸಲ ಕೌನ್ಸಿಲಿಂಗಿಗೆ ಬಂದಾಗ ಪೇರೆಂಟ್ಸ್ ಹೇಳೋದೇನಂತಂದರೆ, ಇಷ್ಟು ಕಷ್ಟಪಟ್ಟು ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ ನಾವು ಗಂಡ ಹೆಂಡತಿ, ಅಲ್ಟಿಮೇಟ್ ಆ ಮಗುಗೋಸ್ಕರ ಅಲ್ಲ. ಈ ಸತ್ಯ ಯಾಕೆ ಅರ್ಥ ಆಗೋದಿಲ್ಲ ಅಂತ ಕೇಳ್ತಾರೆ. ಜನರಲಿ ಅವ್ರು ಕೇಳುವಂಥ ಪ್ರಶ್ನೆ. ನಿಮ್ಮ ಬಾಲ್ಯವನ್ನೇ ನೀವು ನೆನಪಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳು ಇದೇ ತಾನೇ ಮಾಡಿರೋದು. ಒಂದು ಹಂತದವರೆಗೆ ನೀವು ದುಡಿತಾ ಇದ್ದೀರಲ್ಲ, ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರಿ ಜೀವನದಲ್ಲಿ. ಎಲ್ಲೆಲ್ಲಿ ಸುಖ ಪಡಬೇಕು ಅಲ್ಲೆಲ್ಲವನ್ನ ನೀವು ಬಿಟ್ಬಿಟ್ಟು ಮಕ್ಕಳಿಗೋಸ್ಕರ ಅಂತ ಮಾಡ್ತೀರಿ. ಇದನ್ನು ಮಗುಗೆ ನಾವು ಹೇಳ್ಕೊಡ್ತಾ ಇಲ್ಲ. ಈಗ ಒಂದು 25-30 ವರ್ಷದ ನಂತರ ನೀವು ದುಡಿಲಿಕ್ಕೆ ಪ್ರಾರಂಭ ಮಾಡಿದರೆ, ಅದಕ್ಕಿಂತ ಮೊದಲು ಮಗು ಆಯಿತು, 30 ವರ್ಷದ ನಂತರ ಅಪ್ ಟು 50 ಇಯರ್ಸ್ವರೆಗೆ ನೀವೇನು ಸಂಪಾದನೆ ಮಾಡ್ತೀರಿ, 1 ಪೈಸಾ ನೀವು ಎಂಜಾಯ್ ಮಾಡಿರೋದಿಲ್ಲ. ಅದಷ್ಟು ಮಗುಗೋಸ್ಕರನೇ ಮಾಡ್ತಾ ಇರ್ತೀರಿ. ಈ ಸತ್ಯ ನಾವು ಮಗುಗೆ ಅರ್ಥ ಮಾಡಿಸೋದು ಯಾವಾಗ? ಅಲ್ಲ, ಇದು ಪರೀಕ್ಷಾ ಸಮಯ. ಈ ಸಂದರ್ಭದಲ್ಲಿ ಈ ಎಲ್ಲ ಸಂಗತಿಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಗೊಂದಲಕ್ಕೀಡಾಗುವಂಥದ್ದು ಹೆಚ್ಚು ಸಂಖ್ಯೆಯಲ್ಲಿದೆ. ಖಂಡಿತ. ಆ ಮಕ್ಕಳು ಎಷ್ಟು ಆತಂಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನಾವು ಅಬ್ಸರ್ವ್ ಮಾಡಿದ್ರೆ ನಿಜಕ್ಕೂ ಕೂಡ ನಮಗೆ ಭಯ ಬರುತ್ತೆ. ನಾನು ಹೇಗೆ ಬರೀಲಿ, ನಾನು ಹೇಗೆ ಹೋಗಲಿ ಅಂತ ಅವರು ಪರದಾಡುವಾಗ ಪೋಷಕರಾದಂಥವ್ರಿಗೆ ಬಹಳ ಒಂದು ಆತಂಕ ಶುರುವಾಗುತ್ತೆ. ಏನಪ್ಪ, ನಾಳೆ ಎಕ್ಸಾಮ್ ಇದೆ, ಇವತ್ತು ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ರೆ, ಈ ರೀತಿ ನಡ್ಕೊಳ್ತಾ ಇದ್ರೆ ಹೀಗೆ ಇವನು ಬರೀತಾನೆ ಅಂತ ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ವ್ಯಕ್ತಪಡಿಸಬಹುದು. ಮಕ್ಕಳಿಗೆ ಅದು ಆಪ್ತವಾಗದೇ ಇರಬಹುದು. ಖಂಡಿತ ಆಪ್ತ ಆಗೋದಿಲ್ಲ. ಖಂಡಿತ ಆಗೋದಿಲ್ಲ. ಮಗುಗೆ ಟೆನ್ಷನ್ ಇದೆ ಅಂತ ನೀವು ಅನ್ಕೋತಾ ಇದ್ದಿರಲ್ಲ, ನಾನು ಇಲ್ಲ ಅಂತ ಹೇಳ್ತೇನೆ. ಇದು ತಪ್ಪು ಅಂತೀರಾ? ಹೌದು. ಮ್ಯಾಕ್ಸಿಮಮ್ ಟೆನ್ಷನ್ ಇರೋದು ಪೇರೆಂಟ್ಸ್ಗಳಿಗೆ. ನಾಳೆ ಪರೀಕ್ಷೆ ಇದೆ, ಅವನಿಗೆ ಪದೇ ಪದೇ ಹೇಳೋದು, ಏನೋ ಮಾಡ್ತಾ ಇದೆಯಾ, ಹೋಗೋ ಓದ್ಕೊಳ್ಳೋ, ನಾಳೆ ಅಲ್ವಾ ಪರೀಕ್ಷೆ ಅಂತ ಹಿಂಗೆ ಹೇಳೋದು. ಅಂದ್ರೆ ಅವನಿಗೆ ನಾಳೆ ಅನ್ನೋದು ಮತ್ತೆ ಈ ಕ್ಷಣವೇ ಈಗ ಬಂದೇ ಬಿಡ್ತು ಅನ್ನೋ ರೀತಿಯಲ್ಲಿ ಭಯ ನೀವು ಹುಟ್ಟಿಸ್ತಾ ಇದ್ದೀರಿ. ಅವನು ಓದ್ಕೊಂಡಿದ್ದಾನೆ, ನಿಮಗೂ ಗೊತ್ತಿದೆ, ಓದ್ಕೊಂಡಿದ್ದಾನೆ ಅಂತ ನಿಮ್ಗೆ ಗೊತ್ತಿದೆ. ಯಾಕೆ ಕಾನ್ಫಿಡೆನ್ಸ್ ಇಲ್ಲ ನಿಮಗೆ? ನಾನು ಕೇಳೋದು ಪೇರೆಂಟ್ಸಿಗೆ, ನಿಮ್ಗೆ ಯಾಕೆ ಕಾನ್ಫಿಡೆನ್ಸ್ ಇಲ್ಲ? ಆದರೆ ಏನೆಲ್ಲ ಓದಿದ್ದೀಯಾ ಅಂತ ಒಂದು ದಿನವೂ ಕೇಳಿರಲ್ಲ. ಇವ್ರಿಗೆ ಗೊತ್ತಿರಬೇಕಲ್ಲ. ನಾವು ಪುಸ್ತಕ ತೆಗೆದು ಏನು ಸಿಲೆಬಸ್ ಇದೆ ಅಂತ. ಭಾಳ ಪೇರೆಂಟ್ಸಿನ ಪ್ರಾಬ್ಲಮ್ ಏನಂದರೆ, ನಾನು ಓದುವಾಗ ಇದೆಲ್ಲ ಇರಲಿಲ್ಲ, ಇದು ಯಾವುದೋ ಹೊಸದಿದೆ, ಹಾಗಾಗಿ ನನಗೇನು ಹೇಳ್ಕೊಡಕ್ಕೆ ಬರಲ್ಲ ಅಂತ ಇದೆ. ಮಕ್ಕಳಿಗೆ ಬಹಳ ತೊಂದರೆ ಆಗುವಂಥ, ಅಂದರೆ ಒಂಥರ ನಮ್ಮ ಇನ್ಯಾಬಿಲಿಟಿ, ಇದು ಕೆಪಾಸಿಟಿ ಇಲ್ಲದೆ ಇರೋದನ್ನು ನಾವು ಮಕ್ಕಳೆದುರು ತೋರ್ಪಡಿಸ್ಕೊತಾ ಇದ್ದೇವೆ. ಅದು ಆಗ್ಕೂಡ್ದು ಅಂತ ನಾನು ಹೇಳೋದು.
ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ FM 103.1 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರ ಆಗ್ತಾ ಇದೆ ಬೆಳಕ ಹುಡುಕುತ್ತಾ ವಿಶೇಷ ಕಾರ್ಯಕ್ರಮ. ಇದರಲ್ಲಿ RK ಬಾಲಚಂದ್ರ ಅವರು. ಬನ್ನಿ ಮಾತನ್ನ ಮುಂದುವರಿಸೋಣ ಸರ್. ಹೇಳಿ ಮೇಡಮ್. ಮನಸ್ಸಿಗೆ ಒಂದು ರಿಲ್ಯಾಕ್ಸ್ ಬೇಕಲ್ಲ, ಇದು ಇವತ್ತು ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಇರೋದು ಒಂದು ರಿಲ್ಯಾಕ್ಸಿನ ಭಾಗ. ಅದಕ್ಕಿಂತ ಬಹಳ ಮುಖ್ಯವಾಗಿ ಸಮಾಜದ ಒಂದು ಭಾಗವಾಗಿ ಆಕಾಶವಾಣಿ ತನ್ನ ಜವಾಬ್ದಾರಿನ ನಿಭಾಯಿಸ್ತಾ ಇದೆ. ಕೇವಲ ಮಕ್ಕಳಿಗೆ ನೀವು ಧೈರ್ಯ ತುಂಬ್ತಾ ಇಲ್ಲ, ಮಕ್ಕಳಿಗಿಂತ ಹೆಚ್ಚಾಗಿ ಪ್ಯಾರೆಂಟ್ಸಿಗೆ ಧೈರ್ಯ ತುಂಬ್ತಾ ಇದ್ದೀರಿ. ಈ ನಮ್ಮ ಮೂಲಕ ನಾವೇನು ಹೇಳ್ತಾ ಇದ್ರೆ ನಿಮ್ಮ ಮಕ್ಕಳ ಹತ್ರ ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದೇವೆ. ಈ ನಮ್ಗೆ ಯೂಸ್ವಲಿ ಏನಾಗುತ್ತೆ, ಈಗ ಹನುಮಂತನ ರೀತಿ ನಮ್ಗೆ ನಿನಗೆ ಶಕ್ತಿ ಇದೆ ಅಂತ ಇನ್ನೊಬ್ರು ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಸರ್, ಪರೀಕ್ಷೆ ಆದ್ಮೇಲೆ ಫಲಿತಾಂಶ ಬರುತ್ತೆ. ಹೌದು, ಫಲಿತಾಂಶದ ಸಂದರ್ಭವೂ ಕೂಡ ಇದಕ್ಕಿಂತ ಹೆಚ್ಚು ಭಯಾನಕತೆಯಾಗಿರುತ್ತೆ. ಹೌದು, ಆ ಅಂಕಗಳನ್ನ ನೋಡಿ ನಮ್ಮ ತಂದೆ ತಾಯಿ ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೋ, ನಾನು ಹೇಗೆ ಉತ್ತರವನ್ನ ಕೊಡೋದು ಅನ್ನುವಂತಹ ಆತಂಕದ ಕೂಡ ಸಮಯ ಹತ್ರ ಬರುತ್ತೆ. ಅದನ್ನು ಸಹಜ ಸಹಜ. ಈಗ ಸಹಜವಾಗಿ ಸರ್, ನಾಳೆ ಪರೀಕ್ಷೆ ಇದೆ. ಈಗ ಪರೀಕ್ಷಾ ಸಮಯ ಅಂತ ಹೇಳೋದು ಬೇಡ, ನಾಳೆ ಪರೀಕ್ಷೆ ಇದೆ. ನಾವು ಹೇಗೆ ಹೊರಡೋದು, ಅದ್ರ ಬಗ್ಗೆ ಒಂದು ಕಿವಿ ಮಾತನ್ನು ಹೇಳ್ಬೋದಾ ಸರ್ ಮಕ್ಕಳಿಗೆ? ಖಂಡಿತ. ಈಗ ಸಾಕಷ್ಟು ಮಕ್ಕಳು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಖಂಡಿತ. ಮೊದಲನೇದಾಗಿ ಇವತ್ತು ನಾಳೆ ಪರೀಕ್ಷೆ ಅಂತಂದ್ರೆ ಹೊರಗಡೆದು ಏನು ತಿನ್ನೋದಕ್ಕೆ ಹೋಗ್ಬೇಡಿ. ಇವತ್ತು ಫಸ್ಟ್ ಥಿಂಗ್ ಅದು ನಮ್ಗೆ ಭಾಳ ಮುಖ್ಯವಾಗಿ ಬೋಂಡಾ, ಬಜ್ಜಿ, ಇನ್ನೇನೇನೋ ಐಟಮ್ಸ್ಗಳ ಮೇಲೆ ಭಾಳ ಇಷ್ಟ. ತಂದೆ ತಾಯಿಗಳಿಗೂ ಗೊತ್ತಿದೆ ಅವನಿಗೆ ಗೋಬಿ ಮಂಚೂರಿ ಅಂದ್ರೆ ಇಷ್ಟ ಅಂತ ಹೇಳಿ. ಇವತ್ತು ತಂದು ಕೊಟ್ಬಿಟ್ರೆ ನಾಳೆ ಚೆನ್ನಾಗಿ ಬರೀತಾನೆ ಅಂತ. ಚೆನ್ನಾಗಿ ಬರೆಯೋದಿಲ್ಲ, ಆರೋಗ್ಯ ಹಾಳಾಗತ್ತೆ. ಹಾಗಾಗಿ ಹೊರಗಡೆ ಏನನ್ನು ತಿನ್ನಬಾರ್ದು. ಆಮೇಲೆ ಹೊರಗಡೆ ಎಲ್ಲೂ ಏನನ್ನು ಕುಡಿಬಾರ್ದು. ಇದು ಬಹಳ ಮುಖ್ಯವಾಗಿ. ಮನೆಯಿಂದಲೇ ನೀರು ತಗೊಂಡು ಹೋಗಬೇಕು. ಬಿಸಿನೀರು ಅಥವಾ ಕಾದಾರಿಸಿದ ನೀರನ್ನೇ ಕುಡಿಬೇಕು. ಎಣ್ಣೆ ಪದಾರ್ಥವನ್ನು, ಆಯಿಲಿ ಐಟಮ್ಸನ್ನು, ಕೋಡ್ಬಳೆ, ಚಕ್ಲಿ, ವಡೆ, ಅಂಬೋಡೆ, ಪಕೋಡ ಎಲ್ಲ ಜೀರೋ ಡೌನ್ ಮಾಡಬೇಕು. ತುಂಬ ಪೇರೆಂಟ್ಸು ಮಕ್ಕಳನ್ನು ಒಳ್ಳೆಯ ಶಿಕ್ಷಣಕ್ಕೋಸ್ಕರ ಹೊರಗಡೆ ಬಿಟ್ಟಾಗ ಈ ಸಮಸ್ಯೆ ಸಹಜವಾಗಿ ಬರ್ತಾ ಇದೆ. ಕಾರಣ ಇಷ್ಟೇ, ನಾವು ಅಲ್ಲಿ ಹಾಸ್ಟೆಲ್ನಲ್ಲಿ ಬಿಟ್ಟಾಗ ಅಲ್ಲಿ ವಾರ್ಡನ್ ಇರ್ತಾರೆ, ಅವ್ರು ನೋಡ್ಕೋತಾರೆ ಅಂಥೇಳಿ ನಾವು ಭೌತಿಕವಾಗಿ ಅವರನ್ನು ಫಾಲೋ ಮಾಡ್ಬೋದು, ಓದ್ತಾ ಇದ್ದಾರೋ ಇಲ್ಲ ಅಂತ. ಪುಸ್ತಕ ತೆಕ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ಓದಿದಾನೆ ಇಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಇದು ಸಮಸ್ಯೆ. ಬಹಳ ಪ್ರೀತಿಯಿಂದ ನಾವು ಅವ್ರ ಜೊತೆ ಬಿಹೇವ್ ಮಾಡಬೇಕು. ಯಾಕಂದರೆ ನಮಗೆ ಪ್ಯಾರೆಂಟಿಂಗ್ ಈಗ ಹೊರಗಡೆ ಬಿಟ್ಟಿದ್ದೇವೆ ಅಂತ ಅಂದ ತಕ್ಷಣ ಎಲ್ಲ ಇದಾಯಿತು ಅಂತಲ್ಲ. ಇದು ಪ್ರೀತಿಯ ಮಾತಿನಿಂದ ಮಾತ್ರ ಸಾಧ್ಯ ಆಗುತ್ತೆ. ಕವಿಯವರ ಮಾತೊಂದು, ಕವಿ ಅವರು ಹೇಳಿದ್ದು ಒಂದು ಇದೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ. ನಿನಗಿಷ್ಟೆಲ್ಲ ಜವಾಬ್ದಾರಿಯಿಂದ ಹೊರಗಡೆ ಬಿಟ್ಟಿದ್ದೇವೆ ಅಂದರೆ ನಮ್ಮ ಸುತ್ತಮುತ್ತ ಶಾಲೆಗಳಿಲ್ಲ ಅಂತಲ್ಲ, ಇದೆ. ನೀನು ಏನೋ ಮಾಡಲಿ ಅಂಥೇಳಿ ನಿನ್ನಲ್ಲಿ ಹಿಡನ್ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಬಿಟ್ಟಿದ್ದೇವೆ, ಓದು ಪುಟ್ಟ ಅಂತ ಹೇಳಬೇಕು. ಇಷ್ಟೆಲ್ಲ ಇವ್ರು ಮಾಡಿರೋದಿಲ್ಲ ಅಂತಿಲ್ಲ, ಖಂಡಿತ ಮಾಡಿರ್ತಾರೆ. ಮಕ್ಕಳಲ್ಲಿ ಖಡ್ಡತನ ಬೆಳೆದ್ಬಿಡ್ತಿದೆ. ಈಗ ಖಡ್ಡತನ ಎಷ್ಟರವರೆಗೆ ಅಂತಂದರೆ ನೀ ಏನು ಬೇಕಾದರೂ ಹೇಳು, ನಾನು ಓದಿದ್ದೇನೆ ಅಂತಲೇ ಹೇಳೋದು. ಸೊ ಇದು ಹವ್ಯಾಸ ಬದಲಾಯಿಸ್ಬೇಕು ನಾವು. ಹವ್ಯಾಸ ಬದಲಾಯಿಸೋದು ಹೇಗೆ ಅಂತಂದರೆ, ಅವನು ರಜೆಗೆ ಊರಿಗೆ ಬರ್ತಾನಲ್ಲ, ಅವಾಗ ಬೇರೆ ಯಾವುದಾದ್ರು ಪುಸ್ತಕ ಕೊಟ್ಟು ಓದಲಿಕ್ಕೆ ಹೇಳಬೇಕು. ಅವನಿಗೆ ಓದ್ಲಿಕ್ಕೆ ಹೇಳಿದ್ದು ಅವನು ಮತ್ತೆ ವಾಪಸ್ ಅದೇ ಮಾಡ್ತಾನೆ. ಅವನು ಅಲ್ಲಿ ಏನು ಮಾಡ್ತಾನೋ ಅದನ್ನೇ ಮಾಡ್ತಾನೆ. ನಾವು ಒಂದು ಹಾಫ್ ಆನ್ ಅವರ್ ಮಗುನ ಜೊತೆಗೆ ಆ ಪುಸ್ತಕ ಇಟ್ಕೊಂಡು ನಮಗೆ ಗೊತ್ತಿರೋ ಪುಸ್ತಕ ಕೊಡಬೇಕು. ಒಂದು ಮುಗ್ಧತೆ ಇರುತ್ತಲ್ಲ ಸರ್ ನಿಜ ಮಗುವಿನಲ್ಲಿ, ನಿಜ. ಇದನ್ನೇ ಹೇಳ್ದ, ಅವನೇ ಈಸಿ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾನೆ. ಅವನು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾನೆ. ನಾವು ಅದರಿಂದ ಹೊರಗಡೆ ಬರಬೇಕು. ಆ ಓದಾದ ನಂತರ ಸಾರಾಂಶದ ಮೇಲೆ ನಾವು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಬೇಕು. ಅಲ್ಲ, ಈಗ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಮ್ಮ ಗಮನಕ್ಕೆ ಬಂದಾಗ ನಾವು ಹೀಗೆಲ್ಲ ಸುಳ್ಳು ಹೇಳಬಾರ್ದಪ್ಪ ಅನ್ನೋ ಮಾರ್ಗಗಳು ಯಾವುದಿದೆ ಸರ್? ನೀವು ತುಂಬಾ ಸಲ ಹೇಳಿರ್ತೀರಿ, ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಿದ್ರೆ ಒಳ್ಳೇದಿರ್ತಾರೆ. ಹೌದು. ಬಟ್ ಅವನು ಅದೇ ಟ್ರ್ಯಾಕಿಗೆ ಹೋಗ್ತಾ ಇರ್ತಾನೆ. ಅವಾಗ ದಂಡಂ ದಶಗುಣಂ ಅಂತ ನಾನು ಹೇಳೋದು. ಕೆಲವೊಂದ್ಸಲ ನಾವು ಅವನು ಶಿಕ್ಷೆ ಕೊಡೋದಕ್ಕೆ ಹಿಂಜರಿಬಾರ್ದು. ಇವತ್ತು ಶಿಕ್ಷೆ ಕೊಡೋದಕ್ಕೆ ಹಿಂಜರಿತಾ ಇರೋದು ಮುಖ್ಯ ಕಾರಣ, ಈ ಜನರೇಷನ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಮಗು. ನಾನು ತುಂಬ ಬೈದ್ರೆ ಅಥವಾ ಏನಾದ್ರು ಹೇಳ್ಬಿಟ್ರೆ ಅವನು ಏನು ಮಾಡ್ಕೊಂಡ್ಬಿಡ್ತಾನೋ ಅನ್ನುವಂಥ ಆತಂಕ ನಮ್ಮನ್ನು ಕಾಡುತ್ತೆ. ಈ ಆತಂಕದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅವನಿಗೆ ನಾವು ನೇರವಾಗಿ ಹೇಳೋದನ್ನ ಕಲಿಸ್ಬೇಕು, ನಾವು ಕಲಿಬೇಕು. ಅಂದ್ರೆ ಪುಸ್ತಕ ಓದೋದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ. ಶಾಲೆ ಕಾಲೇಜ್ನಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪೋಷಕರು ಸಮಯವನ್ನ ಸ್ವಲ್ಪ ಇಡಬೇಕು.
ಅದು ಹಿಡದೇ ಇದ್ರೆ ಕಷ್ಟ. ಅಲ್ಲೂ ಕೂಡ ಮಂಗ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನೆಲ್ಲ ಓದಿದ್ದೇನಮ್ಮ, ನೀ ಏನು ಬೇಕಾದ್ರೂ ಕೇಳು ಅಂತ ಹೇಳ್ತಾರೆ. ಕೇಳು ಅಂತ ಹೇಳಿದಾಗ ನಾವು ಕೇಳಲಿಕ್ಕೆ ಶುರು ಮಾಡಬೇಕು, ನಂಬಿಕೆ ಹುಟ್ಟಿಸುವಂಥದ್ದು. ಈಗ ನಾವು ಮನೆಯಲ್ಲಿ ಸುಳ್ಳು ಹೇಳೋದಿಲ್ವಾ? ಎಷ್ಟು ಸಲ ಸುಳ್ಳು ಹೇಳ್ತೇವೆ ನಾವು ಮಕ್ಕಳೆದ್ರಿಗೆ. ಆ ಸುಳ್ಳು ಹೇಳೋದನ್ನ ಅವರು ರೋಲ್ ಮಾಡೆಲ್ ಅಂತ ಅನ್ಕೋತಾರೆ. ಚಿಕ್ಕ ಮಕ್ಕಳು ಪ್ಯಾರೆಂಟ್ಸನ್ನು ನೋಡೇ ಬೆಳಿತಾರೆ. ಅವ್ರಿಗೆ ನೀವು ಬುದ್ಧ, ಗಾಂಧಿ ಅಂತ ಹೇಳಿ ಆದರ್ಶ ಹೇಳೋದಲ್ಲ, ನಾವು ಅವ್ರ ಎದುರಿಗೆ ಎಷ್ಟು ಪ್ರಾಮಾಣಿಕವಾಗಿ ನಡ್ಕೋತೀವಿ ಅನ್ನೋದು ಭಾಳ ಮುಖ್ಯ. ಟಿವಿ ನೋಡಬೇಡ ಅಂತ ಹೇಳ್ತೇವೆ, ಅವ ರೂಮಿಗೆ ಹೋದ ತಕ್ಷಣ ನಾವಿಲ್ಲಿ 10 ಟಿವಿಯನ್ನು ಸಣ್ಣದಾಗಿ ಹಚ್ಕೊಂಡು ಕೂತ್ಕೋತೇವೆ. ಸೊ ಅವನಿಗೆ ಏನು ಅನಿಸ್ತದೆ, ಅಮ್ಮನೋ ಅಪ್ಪನೋ ಮಾಡೋದು ಇದೇನೆ ಅಂತ ಅನಿಸ್ಬಿಡುತ್ತೆ. ನಾವು ರೋಲ್ ಮಾಡಲ್ ಆಗ್ತಾ ಇಲ್ಲ ಅಂತ ನಾನು ಹೇಳೋದು. ನಾವು ರೋಲ್ ಮಾಡಲ್ ನಾವು ಖಂಡಿತ ಆವಾಗ ನೀವು ಮಕ್ಕಳಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಈಗ ನೀವು ಈ ಹಂತದಲ್ಲಿ ಬೆಳೆದು ಬಂದಿದ್ದ ಕಾರಣ ಏನಂತಂದ್ರೆ ಡಿಸ್ಟ್ರಾಕ್ಷನ್ ನಿಮ್ಗೆ ಈಗಿನಷ್ಟು ಇರ್ಲಿಲ್ಲ. ನೀವು ಬೆಳೆದು ಮಕ್ಕಳಾಗಿ ಪ್ಯಾರೆಂಟ್ಸ್ ಆಗೋ ಹೊತ್ತಿನಲ್ಲಿ ಡಿಸ್ಟ್ರಾಕ್ಷನ್ ಇಷ್ಟು ಇರ್ಲಿಲ್ಲ. ಅವಾಗ ನಿಮ್ಗೆ ಅನಿವಾರ್ಯ ಆಗಿತ್ತು, ತಂದೆ ತಾಯಿಗಳು ನಿಮ್ಗೆ ರೋಲ್ ಮಾಡಲ್ ಆಗಿದ್ರು. ಇವತ್ತು ಹಂಗೆ ಡಿಸ್ಟ್ರಾಕ್ಷನ್ ತುಂಬ ಇರೋದ್ರಿಂದ ತಂದೆ ತಾಯಿಗಳು ರೋಲ್ ಮಾಡಲ್ ಆಗೋದಿಲ್ಲ, ಅವನಿಗೆ ಪಕ್ಕದ ಮನೆಯೇ ರೋಲ್ ಮಾಡಲ್ ಆಗ್ತಾನೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಮಗೆ ಕರಿಕ್ಯುಲಮ್ನಲ್ಲೇ ಬದಲಾವಣೆ ಬೇಕು, ಒಂದು ನೀತಿ ಶಿಕ್ಷಣ ಅನ್ನೋದು ಬರಬೇಕು. ಸರ್, ಈಗ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಹೌದು. ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗೀತೆ ಅಂತ ಒಂದು ಖಂಡಿತ ಹೌದು ಗಾದೆ ಇದೆ. ಹೌದು. ಈಗ ಹೇಗೆ ಆರಂಭ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದೆ ಅಂತ ಹೇಳೋದು ಒಂದು ನಾಣ್ಣುಡಿ. ಅದು ಈಗ ಎಷ್ಟೋ ಜನ 25 ವರ್ಷದ ನಂತರ ತಮ್ಮ ಬದುಕಿನಲ್ಲಿ ಕೆಟ್ಟ ಘಟನೆಗಳು ನಡೆದ ನಂತರ ಬದಲಾದವ್ರು ನಮ್ಮ ನಡುವೆ ಇಲ್ವಾ? ಈಗ ನಾವು ಇದೇ ಮಾತನ್ನೇ ಕೇಳ್ಕೊಂಡು ಹೋಗೋದಿದ್ರೆ ಆ ಮಗು ಬದಲಾಗಬಾರ್ದಾಗಿತ್ತಲ್ಲ. ಪ್ರತಿಯೊಬ್ಬರಿಗೂ ಸೋಲು ಬಹಳ ದೊಡ್ಡ ಪಾಠ ಕಲಿಸತ್ತೆ, ನೋವು ಬಹಳ ದೊಡ್ಡ ಪಾಠ ಕಲಿಸುತ್ತೆ. ಆ ಸೋಲು ಮತ್ತು ನೋವಿನ ನಡುವೆ ಬದುಕನ್ನು ಕಂಡುಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿಸ್ಬೇಕು. ಅದಕ್ಕಾಗಿ ನಾನು ಯಾವತ್ತೂ ಏನು ಹೇಳ್ತಿರ್ತೇನೆ, ಬರೀ ಗೆದ್ದಾಗ ಬೀಗಬೇಡಿ ಅಂತ ಪ್ಯಾರೆಂಟ್ಸಿಗೆ. ಫೇಲ್ ಆದರೆ ಅವನಿಗೆ ಪಕ್ಕದಲ್ಲಿ ಕೂಡಿಸ್ಕೊಂಡು ಬೆಂತಟ್ಟಿ ಸ್ವೀಟ್ ಕೊಡಿ ಅವನಿಗೆ. ಪರವಾಗಿಲ್ಲ ಕಣ, ಈಗ ಏನು ಇದು ಒಂದು ಪರೀಕ್ಷೆಯಿಂದ ಏನು ಬದುಕು ಚೇಂಜ್ ಆಗಿಬಿಡತ್ತಾ? ಮುಂದಿನ ಪರೀಕ್ಷೆ ಇಲ್ವಾ? 10 ಜನರ ಹತ್ರ ನೀವು ಹೇಳ್ಕೊಳ್ಳಿ, ಫೇಲ್ ಆದ ಅವನು ತೊಂದರೆ ಇಲ್ಲ, ಮುಂದಿನ ಸಲ ಮಾಡ್ತಾನೆ ಅಂತ. ಸಂಭ್ರಮ ಪಡೋದನ್ನ ಕಲಿಸಿ ಅವನಿಗೆ. ಈಗ ಪೂರಕ ಪರೀಕ್ಷೆಗಳು ಕೂಡ ಇದೆ ಸರ್. ಹೌದು, ಅದ್ರ ಬಗ್ಗೆನೂ ಕೂಡ ನೀವು ಹೌದು. ಅಂದ್ರೆ ಈ ಪೂರಕ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಆಯ್ತು ಅಂತಂದ್ರೆ ಮೇನ್ ಪರೀಕ್ಷೆಯಲ್ಲಿ ಪಾಸ್ ಆಗಬಾರ್ದು ಅಂತಿಲ್ಲ. ಎಷ್ಟೋ ಸಲ ಪೂರಕ ಪರೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ತಗೊಂಡವರು ಹೈಯೆಸ್ಟ್ ಅಂಕ ತಗೊಂಡವರು ಇದಾರೆ ನಮ್ಮ ನಡುವೆ. ಬೇಕಾದಷ್ಟು ಜನ ಮತ್ತೆ ಪ್ರಯತ್ನಿಸುವಂತ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕರಿಕ್ಯುಲಮ್ ಫಿಕ್ಸ್ ನೋಡಿ. ಸೊ ಎಲ್ಲಿ ಫೇಲ್ ಆಗಿದ್ದಾನೆ ಅಂತ ಅವನಿಗೆ ರಿಯಲೈಸ್ ಆಗಬೇಕು, ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಏನು ಮಾಡ್ಕೋಬೇಕು ಅಂತ ಅವನಿಗೆ ರಿಯಲೈಸ್ ಆದ್ರೆ ಈ ಸಮಸ್ಯೆ ಬರೋದಿಲ್ಲ. ಮೇನ್ ಅಂದ್ರೆ ಅದು. ನಾಳೆ ಪರೀಕ್ಷೆ. ಹೌದು. ಇದೇ ಒಂದು ಶೀರ್ಷಿಕೆ ಇಟ್ಬಿಡೋಣ ನಾವು. ಬೆಳಕ ಹುಡುಕುತ್ತಾ ನಾಳೆ ಪರೀಕ್ಷೆ. ಹೌದು. ಏನ್ ಮಾಡೋದು ನಾಳೆ? ಇರುವಂತಹ ಸಮಯವನ್ನ ಹೇಗೆ ಕಳೆಯೋದು ಸರ್? ಈಗ ಹೊಸದಾಗಿ ಓದ್ಕೊ ಅಂತ ಹೇಳ್ಬಾರ್ದು. ಮೊದಲನೇದು, ಓದ್ಕೊಂಡಿದ್ದಾನ ಅವನು, ಓದು ಅಂತ ಹೇಳ್ಬಾರ್ದು. ಬಿಟ್ಬಿಡಿ ಅವನಿಗೆ ಗೊತ್ತಿದೆ ಏನು ಓದಬೇಕು ಏನು ಬಿಡಬೇಕು. ನಿಮ್ಗಿಂತ ಹೆಚ್ಚಿಗೆ ಗೊತ್ತಿದೆ ಅವನಿಗೆ. ಯಾಕಂದ್ರೆ ಶಾಲೆಯಲ್ಲಿ ಅಷ್ಟು ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಅವನು ಓದ್ತಾನೆ. ಬಟ್ ನೀವು ಅವನ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ತಗೊಳ್ಳಿ. ಯಾಕಂದ್ರೆ ಹೌದು, ನೀವು ತುಂಬ ಪ್ರೀತಿಯಿಂದ ಹೊರಗಡೆಯಿಂದ ತಿಂಡಿ ತರುವಂಥದ್ದು ಅಥವಾ ಇನ್ನೇನೋ ತಿನ್ನಿಸುವಂಥದ್ದು ಅದನ್ನ ಮಾಡಬೇಡಿ. ಆ ದಿನ ಬೆಳಗ್ಗೆ ಅವನು ಹೋಗಬೇಕಾದ್ರೆ ಎಲ್ಲ ವಸ್ತುಗಳನ್ನು ಸರಿಯಾಗಿ ಇಟ್ಕೊಂಡಿದ್ದಾನೋ ಇಲ್ಲ ಅಂತ. ಈಗ ಅವನ ಪ್ಯಾರೆಂಟ್ಸ್ ಹತ್ರ ಹೇಳ್ತಾನೆ, ನಂಗೆ ಯಾಕೋ ತುಂಬ ತಲೆನೋಯ್ತಾ ಇದೆ, ಕಣ್ಣು ನೋಯ್ತಾ ಇದೆ, ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಸಮಾಧಾನವಾಗಿ ಒಂದು ಕಡೆ ಕೂಡಿಸ್ಕೋಬೇಕು ಅವನಿಗೆ. ಯಾಕೆ ಪುಟ್ಟ, ಯಾಕೆ ನೀರು ಬರ್ತಾ ಇದೆ, ಯಾಕೆ ತಲೆನೋಯ್ತಾ ಇದೆ, ತುಂಬ ಓದಿದೀಯಾ, ಹೋಗಿ ಒಂದು ಅರ್ಧ ತಾಸು ರೆಸ್ಟ್ ಮಾಡು, ನಿನಗಿಷ್ಟವಾಗಿದ್ದು ಏನಾದ್ರು ಇದ್ರೆ ಅದನ್ನು ಮಾಡು, ಸಂಗೀತ ಕೇಳ್ತೀಯಾ ಕೇಳು, ಆಟ ಆಡೋದಿದ್ರೆ ಆಟ ಆಡು. ಇದನ್ನು ಯಾವ ಪ್ಯಾರೆಂಟ್ಸು ಹೇಳೋದಿಲ್ಲ. ಇದರ ಜೊತೆ ಸರ್ ಒಂದು ಪ್ರಶ್ನೆ, ಮಕ್ಕಳಿಗೆ ನೀನಿಷ್ಟು ಅಂಕಗಳನ್ನು ಪಡೆದ್ರೆ ಎಕ್ಸಾಮ್ ಆದ ತಕ್ಷಣ ನಿನಗೆ ಸೈಕಲ್ ಕೊಡಿಸ್ತೀನಿ, ಎಕ್ಸಾಮ್ ಆದ ತಕ್ಷಣ ನಿನಗೆ ಮೊಬೈಲ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ ಅಂತ ಆಸೆಯನ್ನು ಹುಟ್ಟಿಸ್ಬಿಡ್ತಾರೆ ನೋಡಿ. ಇದನ್ನೇ ನಾನು ಹೇಳೋದು. ಈಗ ನೀವು ಆಸೆ ಆಮಿಷಗಳ ಮೂಲಕ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀರಿ. ನೀವ್ಯಾಕೆ ರೋಲ್ ಮಾಡಲ್ ಆಗೋದಿಲ್ಲ? ನೀನು ಇಷ್ಟು ಅಂಕ ತಗೊಂಡ್ರೆ ಮಾತ್ರ. ಈಗಾಗಲೇ ಹೇಳಾಗಿರುತ್ತೆ ಸರ್, ನಾಳೆಯಿಂದ ಪರೀಕ್ಷೆ ನೀನು ಚೆನ್ನಾಗಿ ಬರೆದ್ರೆ ನಿನಗೆ ಸೈಕಲ್ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಒಂದು ಒಳ್ಳೆ ನಿನಗೇನು ಇಷ್ಟ ಆಗುತ್ತೆ ಅದನ್ನ ನಾನು ಕೊಡಿಸ್ತೀನಿ ಅಂತ. ಅದನ್ನೇ ಆ ಕಂಡೀಷನ್ ಮೇಲೆ ಮಗು ನಡೆಯೋದಾದ್ರೆ ಭವಿಷ್ಯ ಹೇಗಿರುತ್ತೆ ಸರ್? ಖಂಡಿತ ಭವಿಷ್ಯ ಇರೋದಿಲ್ಲ ಮೇಡಮ್, ಖಂಡಿತ ಭವಿಷ್ಯ ಇರೋದಿಲ್ಲ.
ಕಂಡೀಷನ್ ಅಪ್ಲೈ ಅಂತಾನೆ ಆಗ್ಬಿಡುತ್ತೆ. ಅವನು ಮುಂದೆ ಎಲ್ಲದಕ್ಕೂ ನಿಮ್ಮನ್ನ ಕಂಡೀಷನ್ ಹಾಕ್ತಾ ಬರ್ತಾನೆ. ಆ ಮಗು ಸ್ವತಂತ್ರವಾಗಿ ಯೋಚನೆ ಮಾಡಿ ಬೆಳೆಯುವಂತ ಮನಸ್ಥಿತಿಯಿಂದ ಹೊರಗಡೆ ಬರ್ತಾನೆ. ಅವನಿಗೆ ಇನ್ನೇನೋ ಕೊಟ್ಟರೆ ಮಾತ್ರ ನಾ ಮಾಡಬೇಕು ಅಂತ ಅನ್ಸತ್ತೆ. ವಿದ್ಯೆ ಎಲ್ಲ ಅದು ಆಮಿಷಕ್ಕೊಳಗಾಗಿ ಮಾಡೋದಲ್ಲ, ಜ್ಞಾನಾರ್ಜನೆಗಾಗಿ ಮಾಡೋದು. ಅದು ಒಳಗಡೆಯಿಂದ ಬರಬೇಕು. ನಾನು ಓದ್ಕೋಬೇಕು, ನನಗೊಂದಿಷ್ಟು ವಿಸ್ತಾರ ಆಗಬೇಕು, ನನ್ನ ವಿಷಯ ಸಂಗ್ರಹಣೆ ಜಾಸ್ತಿ ಆಗಬೇಕು, 10 ಪುಸ್ತಕಗಳನ್ನು ಓದಬೇಕು ಅಂತ ಒಳಗಡೆಯಿಂದ ಬರಬೇಕು. ನೀನು ಓದ್ಕೋ, ಅದಕ್ಕೆ ನಿನಗೆ ಸೈಕಲ್ ಕೊಡಿಸ್ತಾನೆ, ಕ್ಯಾಮ್ರಾ ಕೊಡಿಸ್ತಾನೆ, ಮೊಬೈಲ್ ಕೊಡಿಸ್ತಾನೆ, ಇನ್ನೇನೋ ಕೊಡಿಸ್ತಾನೆ ಅಂತ ಅಪಾಯಕಾರಿ ಅಂತ ಹೇಳ್ಬೋದಲ್ಲ ಸರ್. 200% ಅಪಾಯಕಾರಿ. ಪ್ರೀತಿಯಿಂದ ಕೊಡಿಸೋದು ಬೇರೆ, ಆಮಿಷ ಒಡ್ಡೋದು ಬೇರೆ. ಹೌದು, ಎಲ್ಲ ಏನೂ ಹೇಳ್ದೇನೆ. ನೋಡಿ ಇದು ಎಷ್ಟು ವ್ಯತ್ಯಾಸ ಇದೆ ನೋಡಿ. ರಿಸಲ್ಟ್ ಬಂದ ಸಂದರ್ಭದಲ್ಲಿ ಏನೂ ಹೇಳ್ದೇನೆ ಅವನಿಗೆ ಕರ್ಕೊಂಡು ಹೋಗಿ ಪುಟ್ಟ ನಿನ್ಗೆ ಏನ್ ಬೇಕು ತಗೋ ಪುಟ್ಟ ಅಂತ ಹೇಳೋದು ಹೇಗೆ, ನೀನ್ ಬಂದ್ರೆ ನಾನು ಇದು ಕೊಡಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗಿ ಹೇಳೋದು ಹೇಗೆ? ಆ ಮಗುವಿನ ಮನಸ್ಸು ಯಾವಾಗ ಅರಳುತ್ತೆ ಹೇಳಿ? ಬೆಳೆಯುತ್ತಿರುವಂತಹ ಮನಸ್ಸಿಗೆ ಅರಳೋದು ಯಾವಾಗ? ಸೊ ನೀವು ಏನೂ ಹೇಳ್ದೇನೆ ಕರ್ಕೊಂಡು ಹೋಗಿ ಅವ್ನು ಸರ್ಪ್ರೈಸ್ ಮಾಡಿದಾಗ ಆ ಖುಷಿ ಅವನಿಗೆ, ಅಷ್ಟು ಅಂಕಗಳು ಬರ್ಲಿಲ್ಲ ಅಂದಾಗ ಅವ್ರು ಕೊಡ್ಸಲ್ಲ, ಆಗ ನೊಂದುಕೊಳ್ಳುತ್ತೆ. ಹೌದು ಹೌದು. ಆಮೇಲೆ ಅದೊಂಥರ ರಿವೆಂಜ್ ತಲೆಯಲ್ಲಿ ಹುಟ್ಕೊಂಡ್ಬಿಡುತ್ತೆ ಮಗುಗೆ. ನನಗೆ ನಾನು ಹುಟ್ಟಿರೋದು ಇದೇ ಕಾರಣಕ್ಕೆ ಅಂತ. ಸರಿ, ಈಗ ನೀವು ಹೇಳ್ತಾ ಇದ್ರಿ, ಈಗ ಹೊರಗಡೆ ಮಾರುವಂತಹ ತಿಂಡಿಗಳನ್ನ ತಿನ್ನಬೇಡಿ, ಬಿಸಿ ನೀರನ್ನ ಕುಡೀರಿ ಅಂತ ಕಿವಿ ಮಾತುಗಳನ್ನ ಹೇಳ್ತಾ ಇದ್ರಿ. ಹೌದು ಹೌದು. ಅದು ಮತ್ತೊಮ್ಮೆ ಹೇಳಬಹುದಾ ಸರ್? ಖಂಡಿತ. ಯಾಕಂದ್ರೆ ಈಗ ಪರೀಕ್ಷೆಗಳು ಇರೋದು ಬೇಸಿಗೆಯಲ್ಲಿ. ಬಹುಶಃ ಯಾಕಂದ್ರೆ ಟೆನ್ಷನ್ ಮಕ್ಕಳಿಗೆ ಜಾಸ್ತಿ ಆದಾಗ ಅದು ಆರೋಗ್ಯದ ಮೇಲೆ ಇನ್ನೊಂದು ರೀತಿ ಪರಿಣಾಮ ಬೀರುತ್ತೆ. ಈಗೆಲ್ಲ ನೋಡಿ, ಈಗ ಮಡಿಕೇರಿಯೂ ಸೇರ್ಕೊಂಡು ಕರ್ನಾಟಕದಲ್ಲಿ ಗಾಳಿ ತುಂಬಾ ಕಡೆ ಬೀಸ್ತಾ ಇದೆ. ಸೊ ನಾವು ಆ ಮಕ್ಕಳಿಗೆ ಅದಕ್ಕೆ ಮಾನಸಿಕವಾಗಿ ತಯಾರಿ ಮಾಡಬೇಕು. ಮಾಂಸಾಹಾರಿಗಳಿದ್ರೆ ಮಾಂಸಾಹಾರಿ ಬಿಡಬೇಕು. ನಾವು ಉದ್ದೇಶ ಇಷ್ಟನೇ, ಅದು ಇಂಡೈಜೆಷನ್ ಪ್ರಾಬ್ಲಮ್ ಅನ್ನೋ ಕಾರಣಕ್ಕಾಗಿ, ಬೇರೆ ಯಾವ ಕಾರಣಕ್ಕಾಗಲ್ಲ. ಅವ್ರವ್ರ ಆಹಾರ ಕ್ರಮ, ಪರೀಕ್ಷೆಯನ್ನ ಬಹಳ ಆರೋಗ್ಯಯುತವಾಗಿ ಎದುರಿಸಬೇಕು ಅಂತ. ಮಾನಸಿಕವಾಗಿ ನೀವು ಗಟ್ಟಿಯಾಗಿದ್ರೆ, ಸಬಲರಾಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ತೀರಿ ನೀವು. ಕೇಳಿದ್ರಲ್ಲ ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಪರೀಕ್ಷೆ ಭಯ ತರಿಸುವುದು ಸಹಜ. ಆದರೆ ಅದನ್ನು ಹೇಗೆ ಸ್ವೀಕರಿಸ್ತೀವಿ ಅಥವಾ ನಮ್ಮಲ್ಲಿ ಉಂಟಾದಂತಹ ಆ ಭಾವನೆಯನ್ನು ಯಾವ ರೀತಿ ಹೋಗಲಾಡಿಸೋದು, ಭಯದ ವಾತಾವರಣವನ್ನು ಹೇಗೆ ಹೋಗಲಾಡಿಸುವುದು, ಅದು ಯಾರ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೇ ಇದೆ ಅಂತ ಆರ್.ಕೆ. ಬಾಲಚಂದ್ರ ಅವರು, ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರಾಗಿ ಇವರು ಹಲವು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೀತಾರೆ. ನಮ್ಮ ಆಕಾಶವಾಣಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಈ ಹಿಂದೆ ಕೊಟ್ಟಿದ್ದಾರೆ. ಇಂದು ಕೂಡ ಅವರು ನಿಮ್ಮೆಲ್ಲರಿಗೆ ಉತ್ತಮ ಮಾಹಿತಿಯನ್ನು ನೀಡಿದ್ದಾರೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಏನು ಮಾಡಬಹುದು ಅಂತ ಕೂಡ ಅವರು ವಿವರವಾಗಿ ನಿಮಗೆ ತಿಳಿಸಿದ್ದಾರೆ. ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ, ಮಕ್ಕಳಿಗೆ ಹಾಗೂ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ನೆನಪಿರಲಿ, ಇದು ಪರೀಕ್ಷಾ ಸಮಯ. ಪರೀಕ್ಷಾ ಸಂದರ್ಭದಲ್ಲಿ ಕೊಡಗಿನ ಖ್ಯಾತ ವೃತ್ತಿ ಮಾರ್ಗದರ್ಶಕರಾದ ಆರ್.ಕೆ. ಬಾಲಚಂದ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ. ಶಕುಂತಲಾ. ಚಿಣ್ಣರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಇಂದಿನ ಚಿಣ್ಣರ ಲೋಕ.